ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೀದಾ ಸೈಡ್ಗೆ ನಾನು ಹಾಕ್ತಾ ಇದ್ದೀನಿ ನೋಡಿ. ಸೊ ಸೀದಾ ಸೈಡಿಗೆ ತೊಗೊಂಡು ಫಸ್ಟ್ ಇಲ್ಲಿ 2 ನಾಟ್ಸ್ ಹಾಕಬೇಕು ನೋಡಿ. 1 ಆ್ಯಂಡ್ ಅದರ ಪಕ್ಕನೇ ಇನ್ನೊಂದು ನಾಟ್. ಸೊ 2 ನಾಟ್ಸ್ ಆಗಿದೆ. ಈಗ ನಾವು 4 ಚೈನ್ಸ್ ಹಾಕಬೇಕು. 1 2 3 4 ಚೈನ್ಸ್. 4 ಚೈನ್ಸ್ ಆದಮೇಲೆ ಎಲ್ಲಿ ಬರುತ್ತೆ ನೋಡಿ. ಸೊ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ಮತ್ತೆ ನಾವು 4 ಚೈನು ಚೈನ್ ಆಗಿದೆ. ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಿ. ಸೊ 4 ಚೈನ್ಸ್ ಆದಮೇಲೆ ನಾವಿಲ್ಲಿ ಒಂದು ಬೀಡನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸೆಕೆಂಡ್ ಬೀಡ್ ತೊಗೊಂಡಿದ್ದೀನಿ. ಫಸ್ಟ್ ಸುಜ್ಜಿ ಒಳಗೆ ಹಾಕ್ಕೊಂಡು ಮತ್ತೆ ಸೇಮ್ ಅದೇ ಥರ ಒಳಗೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ ಥರ್ಡ್ ಬೀಡ್. ಸೊ ಇಲ್ಲಿ ಸೇಮ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 6 to 7 ಸೈಜ್ ಬೀಡ್ ಬರುತ್ತೆ ಇದು ಈ ರೀತಿ. ಸೊ ಈಗ 3 ಬೀಡ್ಸು ಲಾಕ್. ಸೊ ಈ ರೀತಿ ಲಾಕ್ ಆದಮೇಲೆ ಏನು ಮಾಡ್ತೀರಾ ಅಂದರೆ ಇದು ಸ್ಟ್ರೈಟಾಗಿ ಬರೋ ರೀತಿ ತೊಗೊಳ್ಬೇಡಿ. ಇದು ಸ್ವಲ್ಪ ಆರ್ಚ್ ರೀತಿ ಬರೋಂಗೆ ತೊಗೊಳ್ಳಿ ನೋಡಿ. ಈ ಥರ 3 ಬೀಡು ಈ ರೀತಿ ಬರಬೇಕು, ನೋಡ್ತಿದ್ದೀರಲ್ಲ. ಸೊ ಈ ರೀತಿ ಬರೋ ರೀತಿ ತೊಗೊಂಡು ಇಲ್ಲಿ ಲಾಕ್ ಮಾಡೋಣ ನೋಡಿ. ಈ ರೀತಿ ಬಂದಿದೆ. ಸೊ ಈಗ ಮತ್ತೆ 4 ಚೈನ್ 1 2 3 ಆ್ಯಂಡ್ 4 ಚೈನ್ ಮತ್ತು ಎಲ್ಲಿ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡಿ. ಮತ್ತು ನೀವು 1 2 3 ಆ್ಯಂಡ್ 4 ಚೈನ್ ಮತ್ತು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಿ. ಮತ್ತು ನಾನು ಇಲ್ಲಿ ಇನ್ನೊಂದು 4 ಚೈನ್ ತೊಗೊತಿದ್ದೀನಿ. 4 ಚೈನ್ ಮತ್ತು ಲಾಕ್. ಸೊ ನೋಡಿ, ಇಲ್ಲಿ ನಾನು ಕುಚ್ಚಕ್ಕೋಸ್ಕರ ಗ್ಯಾಪ್ ಬಿಟ್ಟಿರೋದು. ಸೊ ಕುಚ್ಚಾಗಿದೆ, ನಾವಿಲ್ಲಿ ಫ್ಲವರ್ ಹಾಕ್ತೀವಿ. ಫ್ಲವರ್ ಇಲ್ಲಿ ತನಕ ಬರುತ್ತೆ. ಸೊ ಇದಾದಮೇಲೆ ಕುಚ್ಚಿಗೋಸ್ಕರ ಗ್ಯಾಪ್ ಬಿಟ್ಟಿದ್ದೀನಿ 4 ಚೈನು. ಅದಾದಮೇಲೆ ಇದು ಫ್ಲವರ್ ಕಂಟಿನ್ಯೂಷನ್ಗೆ ಮತ್ತೆ 4 ಚೈನು. ಮತ್ತು ಈಗ ಸೇಮ್ ಕ್ರಿಸ್ಟಲ್ ಬೀಡು ಒಂದು ತೊಗೊಂಡು ಲಾಕ್ ಮಾಡ್ತಿದ್ದೀನಿ. ಮತ್ತು ಈಗ ಲಾಕು ಥರ್ಡ್ ಕ್ರಿಸ್ಟಲ್ ಬೀಡು ಮತ್ತು ಲಾಕ್. ಮತ್ತು ಇದನ್ನು ನೀವು ಈ ಥರ ಬರೋ ರೀತಿ ನೋಡಿಕೊಂಡು ಸ್ವಲ್ಪ ಗ್ಯಾಪ್ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ 3 times 4 ಚೈನು ಒಂದ್ಸಲಿ. ಇದೇ ಪ್ರಾಸೆಸ್ನ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗೋಣ. ಸೆಕೆಂಡ್ ಸ್ಟೆಪ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಈ ಥರ ಈ ಬೀಡ್ಸ್ ಇದೆಯಲ್ಲ ಕ್ರಿಸ್ಟಲ್ಸು, ಇದ್ರ ಮೇಲೆ ನಾವು ಚೈನ್ ಹಾಕ್ಕೊಂಡಿದ್ದೀವಿ. ನೋಡುವುದು ಚೈನ್ ಹಾಕ್ಕೊಂಡಿದ್ದೀವಿ. ಸೊ ಇದು ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಫಸ್ಟ್ ನಾವು ಚೈನ್ಸ್ ಹಾಕ್ಕೊಬೇಕು. ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಲಾಸ್ಟು ಸ್ಯಾರಿಯಲ್ಲಿ, ಅಲ್ಲಿಂದ ನಾವು ಲಾಕ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಲಾಕ್ ಮಾಡಿ ಫಸ್ಟು 4 ಚೈನು, ಅದು ಕುಚ್ಚಿಗೆ ನಾವು ಬಿಟ್ಟಿರೋದು. ನಾನು ಅದಕ್ಕೆ ಮಧ್ಯದಿಂದ ತೋರಿಸ್ತೀನಿ ಫಸ್ಟಿಂದ ಯಾವ ರೀತಿ ಮಾಡಬೇಕು ಅಂತ. ಸೊ 4 ಚೈನ್ಸ್ ಆದಮೇಲೆ ನಾವು ಎಲ್ಲಿ ಲಾಕ್ ಮಾಡಿದ್ದೀವಿ ಅಲ್ಲಿ ತೊಗೊಂಡು ಒಂದು ಲಾಕ್ ಮಾಡಿ. ನೆಕ್ಸ್ಟು ನಾವು ಮತ್ತೆ 1 2 3 ಆ್ಯಂಡ್ 4 ಚೈನ್ಸು. ಮತ್ತು ಈಗ ಈ ರೀತಿ ಲಾಕ್ ಮಾಡಿ. ಎಲ್ಲಿ ಲಾಕ್ ಮಾಡಿದ್ದೀವಿ ನೋಡಿ, ಕಾಣಿಸ್ತಿದೆಯಲ್ಲ, ಇಲ್ಲೇ ಲಾಕ್ ಮಾಡಬೇಕು ನೋಡಿ. ಇಲ್ಲಿ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಕ್ರಿಸ್ಟಲ್ ಮೇಲೆ ಯಾವ ಥರ ಚೈನ್ ಹಾಕೋದು ಅಂತ ನಾನು ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ನಾವು ಲಾಕ್ ಮಾಡಿದ್ದೀವಲ್ಲ, ಅಲ್ಲಿ ಒಂದು ಲಾಕ್ ಮಾಡಿಕೊಂಡು ನಾವು 4 ಚೈನ್ಸ್ ಹಾಕಿದ್ದೀವಲ್ವ ಫಸ್ಟು. ಸೊ ಅದೇ ರೀತಿಯಾಗಿ ನಾವು ಈಗಲೂ 4 ಚೈನ್ಸ್ ಹಾಕಿ ಇಲ್ಲಿ ಮತ್ತೆ ಲಾಕ್ ಮಾಡಬೇಕು ನೋಡಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ 4 ಚೈನ್ಸ್ 1 2 3 ಆ್ಯಂಡ್ 4 ಚೈನ್ಸು. ಮತ್ತು ಎಲ್ಲಿದೆ ಕ್ರಿಸ್ಟಲ್ ಪಕ್ಕ ಅಲ್ಲಿ ನೀವು ಲಾಕ್ ಮಾಡಿ. ಮತ್ತು ನಾವು 1 2 3 4 ಚೈನ್ಸ್ ಮತ್ತು ಇಲ್ಲಿ ಮಧ್ಯೆ ಇಲ್ಲಿ ಇದೆಯಲ್ಲ ಗ್ಯಾಪು, ಈ ಗ್ಯಾಪಲ್ಲಿ ತೊಗೊಂಡು ಹೀಗೆ ಒಂದು ಲಾಕ್ ಮಾಡಿ.
ಈ ರೀತಿ ಮಾಡ್ಕೊತಾ ಹೋಗಬೇಕು. ಸ್ಟೆಪ್ ಈ ಥರ ಮಾಡಬೇಕು. ಈ ಥರ ಯಾವ ರೀತಿ ಮಾಡೋದು ಅಂದರೆ, ಫಸ್ಟ್ ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಸೆಕೆಂಡ್ ಚೈನ್ ಬರುತ್ತಲ್ಲ ಅದ್ರ ಮೇಲೇ ನಾನು 3 ಚೈನ್ಸ್ ಮಾಡಿದ್ದೀನಿ. ಯಾಕಂದರೆ 4 ಚೈನ್ಸ್ ಇರೋದು, ಅದಕ್ಕೆ ನಾನು 3 ಚೈನ್ಸ್ ಅದ್ರ ಮೇಲೆ ಬರುತ್ತಲ್ಲ ಕವರ್ ಆಗುತ್ತೆ. ಸೊ ಇದಾದಮೇಲೆ ಒಂದು ಲಾಕ್ ಮಾಡ್ತೀವಿ. ಸೊ ಅದಾದಮೇಲೆ ಇಲ್ಲಿ ಸೆಕೆಂಡ್ ಚೈನ್ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಲಾಕ್ ಮಾಡಬೇಕು ನೋಡಿ, ಈ ರೀತಿ ಸಿಂಗಲ್ ಲಾಕು. ಇದಾದಮೇಲೆ ನಾವು ಡಬಲ್ ಕ್ರೋಶೆಟ್ಸ್ ಮಾಡಬೇಕು. ಇಲ್ಲಿ ಗ್ಯಾಪ್ ಇದೆ ನೋಡಿ, ಅದರಲ್ಲಿ ನಾವು ಫಸ್ಟ್ 5 ಡಬಲ್ ಕ್ರೋಶೆಟ್ಸು. ಸೊ 1 2 3 4 ಮತ್ತು 5. ಸೊ ಇಲ್ಲಿ 5 ಡಬಲ್ ಕ್ರೋಶೆಟ್ಸ್ ಆಗಿದೆ. ಇಲ್ಲಿ ನಾವು ಗ್ಯಾಪ್ ಇದೆ ಅಲ್ಲ, ಇಲ್ಲಿ ನಾವು ಲಾಕ್ ಮಾಡಿರ್ತೀವಲ್ಲ, ಈ ಲಾಕ್ಗೆ ತಗೊಂಡು ಒಂದು ಲಾಕ್ ಮಾಡಿ ನೋಡಿ, ಸ್ವಲ್ಪ ಇದಾಗ ಹೇಳ್ಕೊಳ್ಳಿ. ಇದಾದಮೇಲೆ ಇನ್ನೊಂದು ಲಾಕ್ ಹಾಕಿದ್ಮೇಲೆ ಇಲ್ಲಿ ಡಬಲ್ ಕ್ರೋಶೆಟ್ಸ್ ಮಾಡಬೇಕು. ಸೇಮ್ ಈ ಗ್ಯಾಪಲ್ಲಿ ನಾವು 6 ಹಾಕ್ತಿದ್ದೀವಿ. ಫಸ್ಟು 5 ಹಾಕಿದ್ದೀವಿ, ಈಗ 6. ಸೊ 2 ಆಯಿತು. 3 4 5 and 6th one. ಸೊ 6 ಡಬಲ್ ಕ್ರೋಶೆಟ್ಸ್ ಆಗಿದೆ. ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ತಗೊಂಡು ಈ ಥರ ನೀವು ಲಾಕ್ ಮಾಡಿ. ಇದಾದಮೇಲೆ ಇನ್ನೊಂದು ಲಾಕ್ ಮಾಡಿ, ಮತ್ತು ಸೇಮ್ ಈಗ 5 ಡಬಲ್ ಕ್ರೋಶೆಟ್ಸ್ ಹಾಕ್ತೀವಿ. ಇಲ್ಲಿ 5 ಡಬಲ್ ಕ್ರೋಶೆಟ್ಸ್ ಆಗಿದೆ. ಸೊ ಇದಾದಮೇಲೆ ಇಲ್ಲಿ ಗ್ಯಾಪ್ ಇದೆ ನೋಡಿ, ಸೆಕೆಂಡ್ ಚೈನ್ ಲೈನ್ ಗ್ಯಾಪಲ್ಲಿ ಇಲ್ಲಿ ತೊಗೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಫಸ್ಟು 6 ಸ್ಟ್ರ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡಿದ್ದೀನಿ, ಈಗ 7 ಸ್ಟ್ರ್ಯಾಂಡ್ಸು. ಸ್ವಲ್ಪ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ. ಸೊ ಇದು ಒಂದು ಲಾಕ್ ಆಗಿದೆ. ಇದಾದಮೇಲೆ ಸೇಮ್ ಎಲ್ಲಿ ಲಾಕ್ ಮಾಡಿದ್ದೀವಿ ಅಲ್ಲಿ ಇನ್ನೊಂದು ಲಾಕ್ ಮಾಡಬೇಕು. ಅದಾದಮೇಲೆ ಫಸ್ಟ್ ಯಾವ ರೀತಿ ಮಾಡಿದ್ದೀನಿ ಅಂದರೆ, ಈ ಚೈನಲ್ಲಿ ಸೆಕೆಂಡ್ ಚೈನ್ ಲೈನಲ್ಲಿ ತೊಗೊಂಡು ಈ ಥರ ಲಾಕ್ ಮಾಡಿದ್ದೀನಿ. ನಾನು ಆವಾಗ ಹೇಳಿದ್ನಲ್ಲ 3 ಲಾಕ್ಸ್ ಮಾಡ್ತೀನಿ, ಯಾಕಂದರೆ 4 ಚೈನ್ಸ್ ಮಾಡಿದ್ದೀನಿ, ಅದಕ್ಕೆ ನಾನು ಇಲ್ಲಿ 3 ಚೈನ್ ಅಥವಾ 3 ಲಾಕ್ಸ್ ಮಾಡ್ತೀನಿ. ಸೊ ಇಲ್ಲಿ ಗ್ಯಾಪ್ ಕವರ್ ಆಗುತ್ತೆ. ಇದಾದಮೇಲೆ ಎಲ್ಲಿ ನಾವು ಲಾಕ್ ಮಾಡಿದ್ದೀವಿ ಅಲ್ಲಿ ತೊಗೊಂಡು ಲಾಕ್ ಮಾಡಿ, ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ಸೆಕೆಂಡ್ ಚೈನ್ ಲೈನಲ್ಲಿ ಒಂದು ಲಾಕ್ ಮಾಡಿಕೊಂಡು ಸೇಮ್ ಪ್ರಾಸೆಸ್ ಡಬಲ್ ಕ್ರೋಶೆಟ್ಸು 5 6 5 ಈ ಥರನೇ ಹಾಕ್ಕೊಂಡು ಹೋಗಿ. ಇದು ಮಸ್ಟ್ ಟ್ರೈ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಅಷ್ಟರಲ್ಲಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದಿನ ವೀಡಿಯೋಸ್ ನೋಟಿಫಿಕೇಷನ್ಸ್ ಮೂಲಕ ನಿಮಗೆ ತಲುಪುತ್ತೆ. 4th ಸ್ಟೆಪ್ ಯಾವ ರೀತಿ ಇದೆ ಅಂತ ತೋರಿಸ್ತೇನೆ ನೋಡಿ. ಇದು ಸೇಮ್ ಎಲ್ಲಿ ಲಾಕ್ ಆಗಿದೆ ಫಸ್ಟು ಅಲ್ಲಿಗೆ ಲಾಕ್ ಮಾಡಿ. ನಾನು ಇಲ್ಲಿ ಮಧ್ಯದಿಂದ ತೋರಿಸ್ತಿದ್ದೀನಿ, ಅದಕ್ಕೆ ತೋರ್ಸೋಕ್ಕಾಗ್ತಿಲ್ಲ. ಸೊ ಇಲ್ಲಿ ಲಾಕ್ ಮಾಡಿದಾದಮೇಲೆ ಮತ್ತೆ ಸೇಮ್ ಅದರಲ್ಲೇ ಒಳಗೆ ತಗೊಂಡು ಸೊ ಈ ಥರ 3 ಲಾಕ್ಸ್ ಮಾಡಿ. 2 ಆಗಿದೆ ನೋಡಿ, ಮತ್ತು ಈಗ 3rd ಲಾಕ್. ಸೊ 3 ಲಾಕ್ಸ್ ಆಗ್ತಾನೆ ನೆಕ್ಸ್ಟ್ ಪಕ್ಕದಲ್ಲೇ ನೀವು ಹಾಕ್ಕೊಂಡು ಹೋಗಬೇಕು ನೋಡಿ. ಇಲ್ಲಿ 1 ಎಲ್ಲ ಚೈನ್ ಸ್ಟಿಚ್ ಎಲ್ಲೆಲ್ಲಿ ಹಾಕಿದ್ದೀವಿ ಅಲ್ಲಲ್ಲಿ ಹಾಕ್ಕೊಂಡು ಹೋಗಿ ಅಷ್ಟೆ. ಸೊ ಇದಾದಮೇಲೆ ನಾವು ಇಲ್ಲಿ ಗ್ಯಾಪ್ ಎಲ್ಲಿದೆ ಅಲ್ಲಿ ಹಾಕ್ಕೊಂಡು ಹೋಗೋಣ. ಸೊ ಇಲ್ಲಿ ನಾನು 7 ಸ್ಟ್ರ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡಿದ್ದೀನಿ, ನಾನು 6 ತೊಗೊಂಡಿಲ್ಲ, ಯಾಕಂದರೆ ಇದು ಸ್ವಲ್ಪ ದಪ್ಪ ಬಂದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಈಗ ಇದಾದಮೇಲೆ ಸೇಮ್ ಎಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿ ಚೈನ್ ಹಾಕಿ ಸೊ ಅಲ್ಲಿ ನಾವು ಈ ಥರ ಮಾಡ್ಕೊಂಡು ಹೋಗೋಣ. ಸೊ ಟೋಟಲ್ 5 ಮಾಡಿದ್ದೀವಿ, ಈಗ 2 ಆಲ್ರೆಡಿ ಆಗಿದೆ. 3 4 ಆ್ಯಂಡ್ 5 ನೋಡಿ, 5 ಇದಾಗಿದೆ. ಸೊ 5 ಆಗಿದೆ. ಸೊ ಈ 5 ಆದಮೇಲೆ ನಾವು ಇಲ್ಲಿ ಗ್ಯಾಪ್ ಇದೆ ನೋಡಿ, ನಾವು ಇಲ್ಲಿಂದ ತೊಗೊಂಡು ಒಂದು ಲಾಕ್ ಮಾಡಿದ್ವಿ, ನಕ್ಕಾಗ್ಯಾ ನೋಡಿ. ಈ ಥರ 3 ಕ್ರಿಸ್ಟಲ್ಸ್ ಹಾಕಿದ ತಕ್ಷಣ ಸೆಕೆಂಡ್ ಲೈನ್ಗೆ ನಾವು ಇಲ್ಲಿ ತೊಗೊಂಡಿದ್ದೀವಿ. ಸೊ ಅಲ್ಲಿಗೆ ನೀವು ಇಕ್ಕಿ, ಏನು ಡಬಲ್ ಕ್ರೋಶೆಟ್ಸ್ ಇಲ್ಲ, ಜಸ್ಟ್ ಲಾಕ್ ಮಾಡಬೇಕಷ್ಟೆ ನೋಡಿ. ಇಲ್ಲಿ ತೊಗೊಂಡು ಈ ರೀತಿ ಲಾಕ್ ಮಾಡಿ ಸೆಕ್ಯೂರ್ ಮಾಡಿ. ಸೊ ಇದಾದಮೇಲೆ ಸೇಮ್ ಲಾಕ್ ಆಗ್ತಾನೆ ನೆಕ್ಸ್ಟ್ ನಾವು ಪೆಟಲ್ಸ್ಗೆ ಹೋಗಿ ಈ ಥರ
ಲಾಕ್ ಪ್ರಾಸೆಸ್ನ ಅಥವಾ ಚೈನ್ ಪ್ರಾಸೆಸ್ನ ಕಂಟಿನ್ಯೂ ಮಾಡೋಣ. ನೋಡಿ 2 ಇಲ್ಲಿ 6 ಬರಬೇಕು. 2 3 4 5 and 6. ಸೇಮ್ ಇದು 6 ಪೆಟಲ್ಸ್ ಆದಮೇಲೆ ಮತ್ತೆ ನಾವು ಇಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿ ತೊಗೊಂಡಿದ್ದೀವಲ್ಲ, ಈ ಗ್ಯಾಪಲ್ಲಿ ನಾವು ಈ ಥರ ಥ್ರೆಡ್ಸ್ ಎಲ್ಲ ಆಚೆ ಬಂತು. ಓಕೆ, ಸೊ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ಇದರ ಪಕ್ಕ ಇರೋ ಗ್ಯಾಪಲ್ಲಿ ಈ ರೀತಿ ಲಾಕ್ ಮಾಡ್ತಾ ಹೋಗಿ. ಚೆನ್ನಾಗಿದೆ. 2 3 4 5. ಸೊ ಇಲ್ಲಿ 5 ಪೆಟಲ್ಸ್ ಅಲ್ವಾ ಹಾಕಿರೋದು ನಾವು, 5 ಡಬಲ್ ಕ್ರೋಶೆಟ್ಸ್ ಅದಕ್ಕೇ. ಸೊ ಇದಾದಮೇಲೆ ನಾವು ಎಲ್ಲಿ ಲಾಕ್ ಮಾಡಿದ್ದೀವಿ ಅಲ್ಲಿ ನೋಡಿ ಈ ಥರ ತೊಗೊಂಡು ಹೀಗೆ ಒಂದು ಲಾಕ್ ಮಾಡಿ. ಸೇಮ್ ಇದೇ ಪ್ರಾಸೆಸ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಫೈನಲ್ ಆಗಿ ಕುಚ್ಚು ಎಲ್ಲ ಹಾಕಿದ ನಂತರ ಈ ರೀತಿ ಕಾಣುತ್ತೆ. ಇದು ಕಲರ್ ಕಾಂಬಿನೇಷನ್ನು 2 ಡಾರ್ಕ್ ಆಗಿರೋದ್ರಿಂದ ಅಷ್ಟೇ ನಿಮಗೆ ಚೆನ್ನಾಗಿ ಕಾಣಲ್ಲ. ಬಟ್ ಇದನ್ನೇ ಸೇಮ್ ಡಿಸೈನು ನೀವು ಸ್ಯಾರಿ ಕಲರ್ ಕಾಂಬಿನೇಷನ್ನು ಲೈಟ್ ಡಾರ್ಕ್ ಇರೋದನ್ನು ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ನಾನಿಲ್ಲಿ ಸಿಲ್ವರ್ ಜರಿ ಇರೋದ್ರಿಂದ, ಸಿಲ್ವರ್ ಮತ್ತು ಗೋಲ್ಡ್ ಮಿಕ್ಸ್ ಇರೋದ್ರಿಂದ ನೋಡಿ ನಾನಿಲ್ಲಿ ಗೋಲ್ಡ್ ಬೀಡ್ಸ್ ಯೂಸ್ ಮಾಡಿ ಸಿಲ್ವರ್ ಕುಂದನ್ ಸ್ಟಿಕ್ ಮಾಡಿದ್ದೀನಿ ಮತ್ತು ಸಿಲ್ವರ್ ಜರಿಯಲ್ಲಿ ನಾನು ಕುಚ್ಚನ್ನ ಟೈ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್.